ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ನಾನು ಲಾಸ್ಟ್ ವಿಡಿಯೋನಲ್ಲಿ ನರ್ಸರಿಯಿಂದ ಕೆಲವು ಆರ್ಕಿಡ್ಸ್ ಗಿಡಗಳನ್ನು ಕೊಂಡ್ಕೊಂಡು ಬಂದಿದ್ದನ್ನು ತೋರಿಸಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಆರ್ಕಿಡ್ ಹೂಗಳು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಅಟ್ರಾಕ್ಟಿವ್ ಕೂಡ ಆಗಿದೆ. ಈಗ ಈ ಗಿಡಗಳನ್ನು ನಾನು ರೀಪಾಟ್ ಮಾಡಬೇಕು. ಇದಕ್ಕೆ ಬೇರೆ ಗಿಡಗಳಿಗೆ ಹಾಕುವಂತಹ ಪಾಟಿಂಗ್ ಮಿಕ್ಸನ್ನು ಇದಕ್ಕೆ ಯೂಶ್ವಲಿ ಹಾಕೋದಿಲ್ಲ. ಅಂದರೆ ಇದನ್ನು ರೀಪಾಟ್ ಮಾಡೋದಕ್ಕೆ ನಾವು ಬಳಸುವಂಥದ್ದು ಯಾವುದು ಅಂದರೆ ಇಟ್ಟಿಗೆ ಚೂರು, ಇದ್ಲು, ತೆಂಗಿನ ಸಿಪ್ಪೆ ಅಥವಾ ತೆಂಗಿನ ನಾರು ಅಥವಾ ಮರದ ತೊಗಟೆ ಇವುಗಳನ್ನು ಹಾಕಿ ಆರ್ಕಿಡ್ಗಳನ್ನು ರೀಪಾಟ್ ಮಾಡಬೇಕು. ಯಾಕೆ ಅಂದರೆ ಇದರ ಬೇರುಗಳಲ್ಲಿ ನೀರು ನಿಲ್ಲಬಾರ್ದು. ಮತ್ತು ಪಾಟ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇದಕ್ಕೆ ತುಂಬ ಹೋಲ್ಸ್ ಇರುವಂತಹ ಪಾಟ್ ಬೇಕು. ಇಂತಹ ಪಾಟ್ಗಳಿಗೆ ಆರ್ಕಿಡ್ಗಳನ್ನು ನೆಡಬೇಕು. ಅದಕ್ಕೋಸ್ಕರ ನಾನು ಪಾಟ್ಗಳನ್ನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ನಾನು ಯಾವ ತರಹ ಪಾಟನ್ನು ತರಿಸ್ಕೊಂಡಿದ್ದೀನಿ ಅನ್ನೋದನ್ನು ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಈ ಪ್ಯಾಕು ಇವತ್ತಾನೇ ನನಗೆ ಬಂದಿದೆ. ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಚೂರು ಡ್ಯಾಮೇಜ್ ಆಗದ ಹಾಗೆ ಅದರ ಒಂದು ಪ್ಯಾಕಿಂಗ್ ಇದೆ. ನಾನಿಲ್ಲಿ ತರಿಸ್ಕೊಂಡಿರೋದು ಗ್ರೀನ್ ಮತ್ತು ವೈಟ್ ಕಲರ್ ಪಾಟ್ಗಳನ್ನು ತರಿಸ್ಕೊಂಡಿದ್ದೀನಿ. ನೋಡಿ, ಪಾಟ್ ತುಂಬ ಸುತ್ತಲೂ ಕೂಡ ಇದಕ್ಕೆ ಹೋಲ್ಸ್ ಇದೆ. ನೋಡಿ, ಬೇರೆ ಪಾಟ್ಗಳನ್ನು ತೆಗೆದುಕೊಳ್ಳೋಕೆ ಹೋದಾಗ ಅದರ ತಳಭಾಗದಲ್ಲಿ ಮಾತ್ರ ರಂಧ್ರಗಳಿರುತ್ತೆ. ಅಂತಹ ಪಾಟ್ಗಳಲ್ಲಿ ನಾವು ಬೇರೆ ಗಿಡಗಳನ್ನು ಅಂದರೆ ತರಕಾರಿ, ಹೂವು, ಹಣ್ಣಿನ ಗಿಡಗಳನ್ನು ಅದಕ್ಕೆ ಹಾಕ್ತೀವಿ. ಆದರೆ ಆರ್ಕಿಡ್ಗಳನ್ನು ಹಾಕೋದಕ್ಕೆ ನೋಡಿ, ಈ ಪಾಟ್ನ ಸುತ್ತ ಓಪನ್ ಆಗಿ ಇದೆ. ನಾನು ಒಟ್ಟು 6 ಪಾಟ್ಗಳನ್ನು ತರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 212 ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ನೋಡಿ, ಎಲ್ಲವೂ ಕೂಡ 6 ಪಾಟ್ಗಳು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನೀಗ ಆರ್ಕಿಡ್ಸ್ ಗಿಡಗಳನ್ನು ನೆಡಬೇಕು. ನೀವು ಏನಾದರೂ ಆರ್ಕಿಡ್ಸ್ ಗಿಡಗಳನ್ನು ರೀಪಾಟ್ ಮಾಡಬೇಕು ಅಂದರೆ ಈ ತರಹದ ಪಾಟ್ಗಳನ್ನು ಯೂಸ್ ಮಾಡಿದ್ರೆ ಆರ್ಕಿಡ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಸಿಗುತ್ತೆ ಮತ್ತು ನೀರು ನಿಲ್ಲೋದೇ ಇಲ್ಲ. ಹಾಗಾಗಿ ಆರ್ಕಿಡ್ಸ್ಗಳು ಚೆನ್ನಾಗಿ ಹೂಗಳನ್ನು ಬಿಡುತ್ತೆ. ನೀವು ರೀಪಾಟ್ ಮಾಡಿದ್ಮೇಲೆ ಆ ಗಿಡವನ್ನು ನೇರ ಸೂರ್ಯನ ಬಿಸಿಲಿನಲ್ಲಿ ಇಡಬೇಡಿ. ಮತ್ತು ಪ್ರತಿ 15 ದಿನಕ್ಕೊಮ್ಮೆ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದ್ರೆ ಆರ್ಕಿಡ್ಗಳು ತುಂಬ ಚೆನ್ನಾಗಿ ಹೂಗಳನ್ನು ಬಿಡುತ್ತೆ. Thank you for seeing my video.